ಇವಳು ನನ್ನ ಸ್ಕೂಲ್ ಮೇಟು ಮತ್ತು ಇವಳು ನನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲಿ ಫ್ರೆಂಡ್ ಆಗಿತ್ತು. ಮದುವೆಗೆ ಮುಂಚೆ ಅವಳಿಗೂ ನೆನಪಿತ್ತಾ? ಅಯ್ಯೋ, ಅವಳನ್ನ ಮದುವೆಲಿ ನೋಡಿದ್ದು ಅಷ್ಟೇ ನಾನು. ಇವನಿಗೊಂದ್ಸಲಿ ಫೋನ್ ಟ್ರೈ ಮಾಡಿ ನೋಡು, ಊರಿನವರೆಲ್ಲ ವಿಶ್ ಮಾಡ್ತಿದ್ದಾರೆ. ಇವನೆಲ್ಲಿದ್ದಾನೆ ಒಂದ್ಸಲಿ ನೋಡು. ಅವ್ನ ಫೋನ್ ಇನ್ನೂ ಸ್ವಿಚ್ ಆನ್ ಆಗಿಲ್ಲ ಅತ್ತೆ. ಮಾಡಿ ನೋಡು, ಇವಾಗ ಆನ್ ಆಗಿರ್ಬೋದು. ಸ್ವಿಚ್ ಆಫಾ? ಬರಲಿ ಇವನು. ಇವತ್ತು ಇನ್ನು ಭೂತ ಬಿಡಿಸ್ದೆ ಹೋದ್ರೆ ನೋಡು, ಇಲ್ಲೇ ಕೂತಿರ್ತೀನಿ ನಾನು, ಅಲ್ಲಾಡಲ್ಲ ಇವತ್ತು. ಬರಲಿ ಅವನು. ಹಾಂ, ಬಂದ ನೋಡು. ಏಯ್, ನಿಂತ್ಕೊಳ್ಳೋ ಅಲ್ಲಿ. ಏನು, ಎಲ್ಲೋ ನಿನ್ನ ಜ್ಞಾನ? ಏನು ಮಾಡ್ತಾ ಇದ್ಯಾ ನೀನು? ಇವತ್ತು ಎಂಥ ವಿಶೇಷವಾದ ದಿವಸ ಅನ್ನೋದು ನೆನಪಿಲ್ವಾ ನಿನಗೆ? ಅಯ್ಯೋ, ಈ ಮಗು ಬೆಳಗ್ಗೆಯಿಂದ ಕೂತ್ಕೊಂಡು ಕಾಯ್ತಾ ಇದೆಯಲ್ಲೋ, ಫೋನ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಮಾಡಿದ್ಯಾ. ಇವತ್ತು ನಿಮ್ಮಿಬ್ರು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಜೀವ? ಸಾರಿ ಅಮ್ಮ, ನಿಜವಾಗ್ಲೂ ನನಗೆ ಟೈಮೇ ಗೊತ್ತಾಗಲಿಲ್ಲ. ಟೈಮ್ ಗೊತ್ತಾಗ್ಲಿಲ್ವಾ? ಏನು ಅದರ ಅರ್ಥ? ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ ನೀವಿಬ್ರು, ಈಗ ಆ ಪ್ರೀತಿನೇ ಮರ್ತು ಬಿಟ್ರೆ ಹೆಂಗೋ ಜೀವ? ನೋಡು ಜೀವ, ಕೆಲಸ ಟೆನ್ಷನ್ ಅನ್ನೋದು ಜೀವನ ಪೂರ್ತಿ ಇದ್ದೇ ಇರುತ್ತೆ. ಹಾಗಂದ್ಬಿಟ್ಟು ಕಟ್ಕೊಂಡಿರೋಳು ಮನ್ಸು ನೋಯಿಸ್ತಾರನೋ ಯಾರಾದರೂ? ನೋಡು ಜೀವ, ಮಹಿ ಏನು ಮಾತಾಡ್ತಿಲ್ಲ ಅಂದರೆ ಅವಳಿಗೆ ನೋವು ಆಗಿಲ್ಲ ಅಂತಲ್ಲ. ಕೆಲವು ಸಲ ಹೆಣ್ಮಕ್ಳು ಮೌನವಾಗಿದ್ದರೆ ಅದರಿಂದ ಹೆಚ್ಚು ಡೇಂಜರಸ್ ಅದು. ಅದನ್ನು ಅರ್ಥ ಮಾಡ್ಕೊ. ನೋಡು, ಸಂಬಂಧ ಅನ್ನೋದು ತುಂಬ ಮುಖ್ಯ. ಅದನ್ನು ಬೇಕಾಬಿಟ್ಟು ತಗೊಳಕ್ಕಾಗಲ್ಲ. ಗೊತ್ತಾಯ್ತಮ್ಮ, ನಂದೇ ತಪ್ಪು, ಒಪ್ಕೋತೀನಿ. ಸಾರಿ. ಇಷ್ಟು ಹೇಳಿಬಿಟ್ರೆ ಮುಗ್ದೋಯ್ತು. ಮಾಡೋದೆಲ್ಲ ಮಾಡಿ ಮನ್ಸುಗಳನ್ನೆಲ್ಲ ಒಡೆದ್ಬಿಟ್ಟು ಸಾರಿ ಹೇಳಿಬಿಟ್ಟು. ಏನು ಜೀವ ಇದು? ನನ್ನ ಮಗ ಆಗಿ ನಾಚಿಕೆ ಆಗತ್ತೆ ಕಣ ಮಗನೆ. ಛೇ, ಆ ಮಗು ಬೆಳಗ್ಗೆಯಿಂದ ಎಷ್ಟು ನೊಂದ್ಕೊಂಡಿದೆ ಗೊತ್ತಾ? ಸರಿ, ಈ ದಿವಸ ಹಿಂಗೆ ಮುಗ್ದೋಗೋದು ಬೇಡ. ಮಗು ಕಾಯ್ತಾ ಇದೆ, ಅವಳನ್ನು ಕರ್ಕೊಂಡೋಗಿ ಅವಳು ತೃಪ್ತಿ ಆಗೋ ಅಷ್ಟೇನಾದರೂ ತಿನ್ನಿಸಿ ಓಡಾಡಿಸ್ಕೊಂಡು ಕರ್ಕೊಂಡು ಬಾ. ಸಾರಿ ಮೈ, ನಾನು ಬೇಕು ಅಂತ ಮರೀಲಿಲ್ಲ. ಈಗಲೇ ರೆಡಿಯಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ, ಸರಿನಾ? ಇಟ್ಸ್ ಓಕೆ ಜೀವ, ನಂಗೆ ಗೊತ್ತು ನೀನು ಬೇಕಂತ ಮರ್ತಿರಲ್ಲ. ಹತ್ತೇರಿಕೆ ಚೆನ್ನಾಗಿದೆ ಕಣೆ. ನಾನಿಲ್ಲಿ ಕೂತ್ಕೊಂಡು ನಿನ್ನ ಪರವಾಗಿ ನನ್ನ ಮಗನ ಹತ್ರ ಜಗಳ ಆಡ್ತಾ ಇದ್ದೀನಿ, ನೀನು ಅವನ ಕಡೆಗೆ ವಾಲ್ತಾ ಇದೆಯಲ್ಲೇ. ನೀ ಏನೇ ಇಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇದೆಯಾ? ಸ್ವಲ್ಪ ಕೋಪ ಮಾಡ್ಕೋ. ಹಿಂಗೆ ಕ್ಲಾಸ್ ತೊಗೊಂಡ್ರೇ ಹೆಂಡತಿ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಆವಾಗಲೇ ಹೊರಗೆ ಕರ್ಕೊಂಡು ಹೋಗೋದು, ಗೊತ್ತಾಯ್ತಾ? ಸುಮ್ಮನೆ ಹೋಗ್ಬಿಡ್ಬಾ. ಸರಿ ಅಮ್ಮ, ಇನ್ನೊಂದು ಸಲ ಈ ಥರ ತಪ್ಪು ರಿಪೀಟ್ ಆಗಲ್ಲ, ಸರಿನಾ? ಸರಿ ಆಯಿತು, ಈಗ ಲೇಟ್ ಮಾಡ್ಕೋಬೇಡ. ಇಬ್ಬರು ಹೋಗಿ ಬನ್ನಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬನ್ನಿ. ಆಫೀಸ್ ಟೆನ್ಷನ್ನು, ಕೆಲಸದ ಟೆನ್ಷನ್ ಎಲ್ಲ ಇದ್ದೇ ಇರುತ್ತೆ. ವರ್ಷಕ್ಕೊಂದು ದಿವಸ ಬರೋ ದಿವಸ ಇದು, ಫುಲ್ಲಾಗಿ ಎಂಜಾಯ್ ಮಾಡಬೇಕು. ಓಕೆ? ಸರಿ ಅಮ್ಮ, ಬಾಯ್. ಬಾಯ್ ಕ. ಒಂದು ಕಡೆ ಜಯದೇವ್ ವಿಷಯ, ಇನ್ನೊಂದು ಕಡೆ ಮಹಿ. ಯಾವುದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ಇವತ್ತಾದರೂ ಈ ಟೆನ್ಷನೆಲ್ಲ ಮರೆತು ಅವಳ ಜೊತೆ ಇರಬೇಕು. ಮಹಿ, ಹ್ಯಾಪಿ ಆ್ಯನಿವರ್ಸರಿ. ಏನಾಯಿತು? ಐ ನೋ ಇವತ್ತಿಗೆ ಆಗಬಾರ್ದಿತ್ತು ಅಂತ. ಐ ಆಮ್ ಸಾರಿ. ಎಲ್ಲಿ ನೋಡು. ಹೋಗು ಜೀವ, ಸಾರಿ ಅಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಬೆಳಗ್ಗೆಯಿಂದ ಎಷ್ಟು ಸರಿ ಫೋನ್ ಮೆಸೇಜಸ್ ಎಲ್ಲ ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ಯಾ. ಅದು ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಒಂದು ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ತೀನಿ, ನಂಗೆ ಕೋಪಕ್ಕಿಂತ ಭಯನೇ ಜಾಸ್ತಿ ಆಗಿದೆ. ಗೊತ್ತು ಮಹಿ, ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ. ನಿನಗೇನಾದರೂ ಆಗಿದೆಯಾ ಅಥವಾ ಯಾರ ಜೊತೆಗಾದರೂ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ಯಾ? ಅದೇ ಯೋಚನೆ. ಅತ್ತೆ ನಿನ್ನನ್ನು ಎಷ್ಟು ಕೇಳಿದ್ರು ಗೊತ್ತಾ? ಆದರೆ ನಾನು ಏನು ಹೇಳಲಿ, ನನಗೆ ಏನೂ ಗೊತ್ತಿಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂತ ಈಗ ಗೊತ್ತಾದರೆ ಇವಳು ಇನ್ನೂ ಬೇಜಾರು ಮಾಡ್ಕೋತಾಳೆ. ಯಾವುದೇ ಕಾರಣಕ್ಕೂ ಇದುಗಳಿಗೆ ಗೊತ್ತಾಗಬಾರ್ದು. ಜೀವ, ಏನು ಯೋಚನೆ ಮಾಡ್ತಿದ್ಯಾ? ಆನ್ಸರ್ ಮಾಡು.
ಈ ನಡುವೆ ಯಾಕೆ ಒಂಥರ ಆಗಿದೆಯಾ? ನೀನು ಏನು ಮಾಡ್ತಿದ್ಯಾ ಅಂತಲೇ ಅರ್ಥ ಆಗ್ತಿಲ್ಲ. ಒಂದೊಂದು ಸರಿ ಅಂತೂ ಅದು ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಅಟ್ಲೀಸ್ಟ್ ಐ ಆಮ್ ಓಕೆ ಅಂತ ಒಂದು ಮೆಸೇಜ್ ಆದರೂ ಮಾಡ್ಬೋದಲ್ವಾ? ಮನೆಯವ್ರಿಗೆ ಇದಕ್ಕಿಂತ ದೊಡ್ಡ ನೆಮ್ಮದಿ ಇದೆಯಾ ಹೇಳು? ಹೌದು, ನನ್ನಿಂದ ತಪ್ಪಾಗಿದೆ. ಇನ್ಮೇಲೆ ಈ ಥರ ಎಲ್ಲ ರಿಪೀಟ್ ಆಗಲ್ಲ, ಸರಿನಾ? ನೋಡು ಜೀವ, ನೀನು ಯಾರಿಗಾದ್ರೂ ಹೆಲ್ಪ್ ಮಾಡ್ತಿದ್ಯಾ ಅಂದರೆ ಅದು ನನಗೂ ಖುಷಿನೇ. ಆದರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗಿ ನೀನು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬೇಡ. ನೀನು ಅತಿಯಾದ ಒಳ್ಳೆತನನೇ ನನಗೆ ಜಾಸ್ತಿ ಭಯ ಹುಟ್ಟಿಸ್ತಿರೋದು. ಮಹಿ, ನೋಡು, ಐ ಪ್ರಾಮಿಸ್ ನಾನೇನು ತಪ್ಪು ಮಾಡ್ತಿಲ್ಲ. ಯಾರಿಗೋ ಸಹಾಯ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳೋದಕ್ಕಾಗಲ್ಲ, ಆದರೆ ಟೈಮ್ ಬಂದಾಗ ಯಾವುದನ್ನು ಮುಚ್ಚಿಡ್ದೆ ಹೇಳ್ತೀನಿ, ಸರಿನಾ? ಆದರೆ ಒಂದಂತೂ ನಿಜ ಮಹಿ, ನೀನು ತಲೆ ತೆಗೆಸೋವಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ನನಗೆ ಎಲ್ಲ ವಿಷಯನೂ ಗೊತ್ತಾಗಬೇಕು ಅಂತೇನಿಲ್ಲ ಜೀವ, ಆದರೆ ನೀನು ಸೇಫಾಗಿರಬೇಕು ಅಷ್ಟೇ ನನಗೆ ಬೇಕಿರೋದು. ಅದನ್ನಂತೂ ನಾನು ಪಕ್ಕ ನೋಡ್ಕೊತೀನಿ. ಯು ಡೋಂಟ್ ಹ್ಯಾವ್ ಟು ವರಿ, ಸರಿನಾ? ಸರಿ ಸರಿ, ಇಷ್ಟೊಂದೆಲ್ಲ ಎಮೋಷ್ನಲ್ ಟಾಕ್ ಬೇಡ. ಈ ಎಮೋಷ್ನಲ್ ಸೀನ್ನ ಇವಾಗಲೇ ನಿಲ್ಲಿಸ್ಬೋಣ. ಇನ್ನೂ ನಮ್ಮ ಆ್ಯನಿವರ್ಸರಿ ಮುಗ್ದಿಲ್ಲ. ಅಂದರೆ ನಮ್ಮ ಆ್ಯನಿವರ್ಸರಿ ಬೆಳಗ್ಗೆ ಏನೋ ಮಿಸ್ ಆಗಿದೆ, ಆದರೆ ಸಂಜೆ ರಾತ್ರಿ ಇನ್ನೂ ಇದೆ. ಇವತ್ತಿನ ಸಂಜೆನೂ ನಮ್ಮದೇ, ರಾತ್ರಿನೂ ನಮ್ಮದೇ. ಜೀವ, ಸರಿ, ಎಲ್ಲಾದರೂ ಆಚೆ ಹೋಗೋಣ. ನೀನು ಬೇಗ ರೆಡಿ ಆಗು. ಹಿಂಗೆ ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಾನು ಬೆಳಗ್ಗೆಯಿಂದ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ. ನನಗೇನು ಗೊತ್ತು, ನೀನು ಮನೇಲಿರಬೇಕಾದ್ರೂ ಚೆನ್ನಾಗೇ ರೆಡಿ ಆಗಿರ್ತೀಯ, ಅದಕ್ಕೆ ಕನ್ಫ್ಯೂಸ್ ಅದ ಅಷ್ಟೇ. ಎನಿವೇಸ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಸರಿ, ಓಕೆ, ನಾನು ರೆಡಿಯಾಗಿ ಬರ್ತೀನಿ, ಸರಿನಾ? ಓಕೆ. ಅಯ್ಯೋ ನನ್ನ ತಾಯಿ, ನಿನ್ನ ಕೈನಾಗೆ ಒಳ್ಳೆ ಬೆಳಕೈತೆ ಕಣವ. ನೀನು ಹೋದ ಮನೆಗೆ ಲಕ್ಷ್ಮಿ ತಾನಾಗಿ ಬರ್ತಾಳೆ, ಸರಸ್ವತಿ ನಿನ್ನ ಹಿಂದಿಂದೇನೆ ಬರ್ತಾಳೆ. ನಗು ಶಾಶ್ವತವಾಗಿರುತ್ತೆ, ಇನ್ನು ನೆಮ್ಮದಿಯಂತೂ ನೆಲೆಸುತ್ತೆ. ನೀನಿರೋ ಮನೆಯಾಗೆ ನಗು ಕಮ್ಮಿ ಆಗೋದಿಲ್ಲ, ನೆಮ್ಮದಿ ತಾನಾಗಿ ಬಂದು ನೆಲೆಸುತ್ತೆ. ಅಂತ ಅಪರೂಪದ ಜಾತಕ ತಾಯಿ ನಿಂದು. ನಿನ್ನ ಗಂಡ ನಿನ್ನ ಮನ್ಸಾರೆ ಪ್ರೀತಿಸ್ತಾನೆ, ಅವನ ಅದೃಷ್ಟನೇ ನೀನು ಅಂತ ಅನ್ಕೊಂಡಿದ್ದಾನೆ. ಈ ಪ್ರೀತಿ ಹೀಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದಾನೆ. ಈ ಬಂಗಾರದಂಥ ಜೋಡಿ ಮೇಲೆ ಆ ಭಗವಂತನ ಆಶೀರ್ವಾದ ಐತೆ. ಕೈ ಬಿಡದೆ ಜೊತೆಯಾಗೆ ಬದುಕೋ ಯೋಗ ಕಾಣ್ತೈತೆ. 100 ಕಾಲ ಚೆನ್ನಾಗಿರ್ತೀಯ, ಮುತ್ತೈದೆಯಾಗಿ ಬಾಳ್ತೀಯ.